देखो, मेरे मतदार से मैं विनती करता हूँ, हर दिन 9 साढ़े 9 के बजे मैं ऑफिस में रहता हूँ अप टू 1 o'clock। इसके बीच में कोई भी अड़चन है तो मेरा ऑफिस में आना। ये दिस इज संदेश टू माई वोटर्स। कितने बजे तक खुला रहेगा सर? 6 बजे तक खुला रहता है ऑफिस, लेकिन मैं 1 बजे तक रहता हूँ ऑफिस में। ठीक है। आज हमारे एमपी साहब 7वां बार चुन के आए हैं। लोगों को मिलने के लिए, क्षेत्र का काम के लिए, और ऑफिस आज ओपन हुआ है। सुबह से 9 बजे से 1 बजे तक ऑफिस में साहब काम करते बैठेंगे। उसका सभी सार्वजनिक लोगों का विनंती है मेरे तरफ से, कुछ भी काम रहे तो सबके पास आके उनका पास अहवाल देना। सन्मान्य रमेश ಜಿಗಜಿಣಗಿ ಸಾಹೇಬರು ಲೋಕಸಭಾ ಚುನಾವಣೆ ಮುಗಿದ ನಂತರ ಅವರು ಆಯ್ಕೆಯಾದ ನಂತರ ಇವತ್ತು ಚುನಾವಣೆ ತಮ್ಮ ಒಂದು ಕಾರ್ಯಾಲಯವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಬಂದಂಥ ಜನರಿಗೆ, ಕಾರ್ಯಕರ್ತರಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಕಾರಣದಿಂದ ಹೀಗಾಗಿ ಅವರು ಬೆಳಗ್ಗೆ 9:30ರಿಂದ 1 ಗಂಟೆವರೆಗೆ ವಿಜಯಪುರದಾಗ ಇದ್ದಂಥ ಸಂದರ್ಭದಲ್ಲಿ ಜನರಿಗೆ ಬಂದು ಕೇಳಿ ಅಲ್ಲೇ ಎಲ್ಲದಾರ ಅಂತ ಹುಡುಕಾಡಿ ಹೋಗುವಂಗೆ ಆಗಬಾರ್ದು, ಎಲ್ಲರೂ ಇಲ್ಲಿ ಕಾರ್ಯಾಲಯಕ್ಕೆ ಬಂದರೆ ಒಂದು ಕಡೆ ಸಿಗುವಂಥದ್ದು ಆಗಲಿ ಅಂತ ಅನ್ನೋಂಥ ಕಾರಣದಿಂದ ಇವತ್ತು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳಿಕೆ ಇಚ್ಛಿಸ್ತೇನೆ. ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಇಡೀ ರಾಜ್ಯದ ಅತ್ಯಂತ ಒಬ್ಬ ಹಿರಿಯ ರಾಜಕಾರಣಿಗಳು ಕಳೆದ 12 ಚುನಾವಣೆಯನ್ನು ಎದುರಿಸಿ ತಾಲೂಕು ಪಂಚಾಯತಿ ಸದಸ್ಯರಾಗಿ, ಶಾಸಕರಾಗಿ, ಸಚಿವರಾಗಿ, ಕೇಂದ್ರದಲ್ಲಿ 7 ಬಾರಿ ಸಂಸದರಾಗಿ, ಕೇಂದ್ರದ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವ ಇದ್ದಂಥ ಒಬ್ಬ ರಾಜ್ಯದ ಉತ್ತಮ ನಾಯಕರು ಅದರ ನಮ್ಮ ಮಧ್ಯೆ ಅದಾರಂತ ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗೆ ಅದ. ಹೀಗಾಗಿ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದ. पूजा कड़े मोबाइल ಸ್ವಲ್ಪ ಹಿಂತೋರಿ, ಮೊಬೈಲ್ ಹಿಂತೋರಿ. मोबाइल ಹಿಂತೋರಿ. ಓಕೆ ಸರ್, ಓಕೆ. ನಾವು ಇದಕ್ಕಿಂತ ಮೊದಲು ನೀವು ಹಾಕಿ ಅವಾಗ ಇದೆಲ್ಲ ನಾವು ಚಿಕ್ಕೋಡಿ ಅಲ್ಲೇ ಬರ್ತೇವಪ್ಪ, ಅಲ್ಲೇ ಬರ್ತೇವೆ. ಫೋಟೋ ಅಲ್ಲೇ ಎಲ್ಲರೂ ಆಯ್ತಿಲ್ಲ ಮಹಾರಾಜಗಳ ಆಯ್ತಾ? ಓಕೆ, ಧನ್ಯವಾದಗಳು. ಬರ್ರಿ, ಟಿಫನ್ ಮಾಡಿ ಬರ್ರಿ. ಮೊಬೈಲ್ ನೋಡ್ರ, ಮೊಬೈಲ್ ಅದಾವಿಲ್ಲ ಅಲ್ಲಿ.